Hi friends, good evening all. Let us start the class today. Today in this class we shall going to discuss the topic food components or components of food. Let us see the contents: nutrients, macronutrients, micronutrients, food components, carbohydrates, proteins, vitamins. Okay. Next, let us see the nutrients. Nutrients ಅಂದ್ರೆ ಏನು ಅಂತ ನೋಡೋಣ. Nutrients are chemical compounds in food that are used by the body to function properly and maintain health. ನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಅದಲ್ಲ. ನ್ಯೂಟ್ರಿಯೆಂಟ್ಸ್ ಅಂದರೆ ಏನಂದರೆ ಇದೊಂದು ಕೆಮಿಕಲ್ ಕಾಂಪೌಂಡ್ ಇಲ್ಲಿರುತ್ತೆ, ಫುಡ್ಡಲ್ಲಿರುತ್ತೆ ಆ್ಯಂಡ್ ಆರ್ ಯೂಸರ್ ಬೈ ದ. ಏನಕ್ಕೆ ಯೂಸ್ ಮಾಡ್ತೀವಿ ನ್ಯೂಟ್ರಿಯೆಂಟ್ ಅಂದರೆ ನಮ್ಮ ಬಾಡಿ ಪ್ರಾಪರಾಗಿ ಫಂಕ್ಷನ್ ಆಗೋದಕ್ಕೆ ಮತ್ತು ನಮ್ಮ ಹೆಲ್ತ್ನ ಪ್ರಾಪರಾಗಿ ಹೆಲ್ತಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನ್ಯೂಟ್ರಿಯೆಂಟ್ಸು ನಮಗೆ ಬೇಕೇ ಬೇಕು. ಓಕೆ. ನೆಕ್ಸ್ಟ್, ನ್ಯೂಟ್ರಿಯೆಂಟ್ಸ್ ಆರ್ ಆಫ್ ಟೂ ಟೈಪ್ಸ್. ನ್ಯೂಟ್ರಿಯೆಂಟ್ಸಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದ ಒನ್ ಇಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಓಕೆ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಮ್ಯಾಕ್ರೋ ಮೀನ್ಸ್ ಲಾರ್ಜ್ ಅಂತ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಆರ್ ಕಾಲ್ಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟ್ಸ್ನ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆರ್ ದೋಸ್ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟಿ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅದು ಕೂಡ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟಿನಲ್ಲಿ ನಮಗೆ ಬೇಕು ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ನಮ್ಮ ಬಾಡಿ ಪ್ರಾಪರ್ ಗ್ರೋತು ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ ನ್ಯೂಟ್ರಿಯೆಂಟ್ಸ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು. ಸೊ ಅಂಥ ನ್ಯೂಟ್ರಿಯೆಂಟ್ಸ್ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಓಕೆ. ಸಿ ದ ಎಕ್ಸಾಂಪಲ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಕ್ಸಾಂಪಲ್ನ ನೋಡೋಣ. ಫ್ರೆಂಡ್ಸ್, ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸು ಎಕ್ಸಾಂಪಲ್ನ ಕೇಳ್ತಾರೆ ಎಲ್ಲ ಎಕ್ಸಾಮಲ್ಲಿ, ಆಲ್ಮೋಸ್ಟ್ ಅಲ್ಲ ಸಿಟೆಟಲ್ಲೂ ಕೂಡ ಕೇಳಿದ್ದಾರೆ. ಸೊ ನಮಗೆ ಇದು ಮರ್ತೋಗುತ್ತೆ. ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂದರೆ ಎಚ್ನ ಕ್ಯಾಪೋಪೋಸಾಲ್ ಅಂತ. ಎಚ್ ಅಂದರೆ ಏನು? ಹೈಡ್ರೋಜನ್. ಎನ್ ಅಂದರೆ ನೈಟ್ರೋಜನ್. ಓ ಅಂದರೆ ಆಕ್ಸಿಜನ್. ಸಿ ಅಂದರೆ ಕಾರ್ಬನ್. ಅದು H ಆಯಿತು. ನೆಕ್ಸ್ಟ್, ಕ್ಯಾಪೋಪೋಸಾಲ್ ಅಂದರೆ ಕ್ಯಾಲ್ಶಿಯಂ. PO ಅಂದರೆ ಪೊಟ್ಯಾಷಿಯಂ. PHO ಅಂದರೆ ಫಾಸ್ಫರಸ್. SUL ಸಲ್ಫರ್. ಓಕೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂದರೆ ಎಚ್ನ ಕ್ಯಾಪೋಪೋಸಾಲ್. ಓಕೆ. ನೆಕ್ಸ್ಟ್ ಲೆಟ್ ಅಸ್ ಸಿ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋ ಮೀನ್ಸ್ ಸ್ಮಾಲ್. ಮೈಕ್ರೋ ಅಂದರೆ ಸ್ಮಾಲ್ ಅಂತ, ಅಲ್ಲಿ ಮ್ಯಾಕ್ರೋ ಅಂದರೆ ಲಾರ್ಜ್ ಅಂತ. ಓಕೆ. ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಆರ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿನ್ಸ್ ದೇ ಆರ್ ನೀಡೆಡ್ ಬೈ ಅವರ್ ಬಾಡಿ ಇನ್ ವೆರಿ ಸ್ಮಾಲ್ ಅಮೌಂಟ್. ಅಂದರೆ ಮಿನರಲ್ಸ್ ಆಗಿರ್ಬೋದು ಆ್ಯಂಡ್ ವಿಟಮಿನ್ಸ್ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸಿನ್ಸ್ ದೇ ಆರ್ ನೀಡೆಡ್ ಬೈ ಅವರ್ ಬಾಡಿ, ನಮ್ಮ ಬಾಡಿಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಕೂಡ ಬೇಕು ಸ್ಮಾಲ್ ಅಮೌಂಟಲ್ಲಿ. ಓಕೆ. ದ ಮಿನರಲ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ವಿಟಮಿನ್ಸ್ ಯುವರ್ ಬಾಡಿ ನೀಡ್ ಮಸ್ಟ್ ಬಿ obtained ಫ್ರಮ್ ದ ಫುಡ್ ಯು ಈಟ್ ಸಿನ್ಸ್ ಯುವರ್ ಬಾಡಿ ಕೆನಾಟ್ ಮೇಕ್ ದೆಮ್ ಅಂತ ಅಂದರೆ ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ನಮ್ಮ ಬಾಡಿಗೆ ಅವಶ್ಯಕತೆ ಇದ್ದಿರುತ್ತೆ. ಸೊ ಅದನ್ನು ನಾವು ಯಾವುದರಿಂದ ತೊಗೊಳ್ತೀವಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಅಂತಂದರೆ ಫುಡ್ ಮೂಲಕ ನಾವು ತೊಗೊಳ್ತೀವಿ. ಇವ್ರ ಬಾಡಿ ಕೆನಾಟ್, ನಮ್ಮ ಬಾಡಿನಲ್ಲಿ ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ವಿ ಆ್ಯಡ್ ಎಕ್ಸ್ಟ್ರಾ ಅಡಿಷನ್ ಆಗಿ ನಾವು ಫುಡ್ ಮೂಲಕ ತೊಗೊಳ್ತೀವಿ. ಸೊ ಅದನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಲೆಟ್ ಅಸ್ ಸಿ ಫುಡ್ ಕಾಂಪೋನೆಂಟ್ಸ್. ಫುಡ್ ಕಾಂಪೋನೆಂಟ್ಸಲ್ಲಿ ಟೂ ಟೈಪ್ಸ್ ಇರುತ್ತೆ. ಒಂದು ಎನರ್ಜಿ ಪ್ರೊಡ್ಯೂಸರ್ ಆರ್ ಎನರ್ಜಿ ಗಿವಿಂಗ್ ಫುಡ್ ಅಂತ. ಅಂದರೆ ಎನರ್ಜಿನ ಪ್ರೊಡ್ಯೂಸ್ ಮಾಡೋದು ಅಥವಾ ಎನರ್ಜಿ ಕೊಡುವಂಥ ಫುಡ್ಗಳು ಅಂತ. ಅದು ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಲಿಪಿಡ್ಸ್. ನೆಕ್ಸ್ಟ್ ಒಂದು ಬಾಡಿ ಬಿಲ್ಡರ್ಸ್ ಆರ್ ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್. ನಮ್ಮ ಬಾಡಿನ ಬಿಲ್ಡ್ ಮಾಡುವಂಥ ನ್ಯೂಟ್ರಿಯೆಂಟ್ಸ್ ಯಾವುದು ಅಂದರೆ ಪ್ರೋಟೀನ್ಸು, ಮಿನರಲ್ಸು ಆ್ಯಂಡ್ ವಾಟರ್. ಓಕೆ. ಕಾಂಪೋನೆಂಟ್ಸ್ ಆಫ್ ಫುಡ್. ನಮ್ಮ ಫುಡ್ಡಲ್ಲಿ, ಆಹಾರದಲ್ಲಿ ಯಾವೆಲ್ಲ ಘಟಕಗಳಿದೆ ಅಂತ ನೋಡೋಣ. ಫುಡ್ಡಲ್ಲಿರುವಂಥ ಕಾಂಪೊನೆಂಟ್ಸ್ ಯಾವ್ದು ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಲಿಪಿಡ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್, ವಾಟರ್ ಆ್ಯಂಡ್ ಫೈಬರ್ಸ್ ಇರುತ್ತೆ. ಓಕೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಾರ್ಬೋಹೈಡ್ರೇಟ್ಸ್ ಲ್ಯಾಟಿನ್ನಲ್ಲಿ ಕಾರ್ಬೋ ಅಂದರೆ ಗ್ರೀಕಲ್ಲಿ ಹೈಡ್ರೋ ಅಂದರೆ ವಾಟರ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಕಿಂಗ್ಡಮ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಅದು ನ್ಯಾಚುರಲ್ ಆಗಿ ಇರುವಂಥದ್ದು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ವಿಚ್ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಅದು ನ್ಯಾಚುರಲ್ ಅಕ್ಕರಿಂಗ್ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಮೀನ್ಸ್ ಕಾರ್ಬನ್ ಕಾಂಟೈನಿಂಗ್ ಕಾಂಪೌಂಡ್ ಅಂತ. ವಿಚ್ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್. ಕಾರ್ಬೋಹೈಡ್ರೇಟ್ಸ್ ಎಲ್ಲೆಲ್ಲಿ ನಾವು ನೋಡ್ಬೋದು ಅಂದರೆ ಪ್ಲಾಂಟ್ಸಲ್ಲೂ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ, ಅನಿಮಲಲ್ಲೂ ಕೂಡ ಡಿಸ್ಟ್ರಿಬ್ಯೂಟೆಡ್ ಆಗುತ್ತೆ. ನೆಕ್ಸ್ಟ್, ಪ್ಲಾಂಟ್ ಕ್ಯಾನ್ ಸಿಂಥಸಿಸ್ ಕಾರ್ಬೋಹೈಡ್ರೇಟ್ಸ್ ಬೈ ಫೋಟೋಸಿಂಥಸಿಸ್ ಬೈ ಅನಿಮಲ್ ಡಿರೈವ್ ಇಟ್ ಫ್ರಮ್ ಪ್ಲಾಂಟ್ಸ್. ಅಂದರೆ ಪ್ಲಾಂಟು ಕಾರ್ಬೋಹೈಡ್ರೇಟ್ಸ್ನ ಫೋಟೋಸಿಂಥಸಿಸ್ ಮೂಲಕ ಒಬ್ಟೈನ್ ಮಾಡ್ಕೊಳ್ಳುತ್ತೆ. ವೈಲ್ ಅನಿಮಲ್ ಡಿರೈವ್ ಇಟ್ ಫ್ರಮ್ ಪ್ಲಾಂಟ್. ಆದರೆ ಅನಿಮಲ್ ಮಾತ್ರ ಪ್ಲಾಂಟ್ಸಿಂದ ಕಾರ್ಬೋಹೈಡ್ರೇಟ್ನ ಒಬ್ಟೈನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೈಮಲಿ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಜನರಲಿ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆರ್ ಕಂಬೈನ್ಡ್ ಇನ್ ದ ರೇಷಿಯೋ 2:1. ಹೆನ್ಸ್ ದ ನೇಮ್ ಹೈಡ್ರೇಟ್ಸ್. ಅಂದರೆ ಜನರಲ್ ಆಗಿ ಹೇಳಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಯಾವುದರಿಂದ ಮೇಡಪ್ ಆಗಿದೆ ಅಂತ ಅಂದರೆ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್.
ಜನರಲಿ ಹೈಡ್ರೋಜನು ಮತ್ತು ಆಕ್ಸಿಜನ್ನು ಯಾವ ರೇಷನಲ್ಲಿ ಕಂಬೈನ್ ಆಗಿದೆ ಅಂತ ಅಂದರೆ 2:1. ಓಕೆ, ಏನ್ಸ್ ದ ನೇಮ್ ಆ್ಯಡೆಡ್ಸ್. ಫ್ರೆಂಡ್ಸ್, ಈ ಒಂದು ಕ್ವಶನ್ ಸಿ ಟಿ ಟಿಲಿ ಬಿಫೋರ್ ಲಾಸ್ಟ್ ಇಯರ್ ಕೇಳಿದರು. ಏನಂತ ಅಂತಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯಾವ ರೇಷನಲ್ಲಿ ಕಂಬೈನ್ ಆಗಿದೆ ಅಂತ. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಸ್ಟಡಿ ವೆಲ್. ಓಕೆ, ಕಾರ್ಬೋಹೈಡ್ರೇಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಜನರಲ್ ಫಾರ್ಮುಲಾ CnH2ON ವೇರ್ N is for 2 ಅಥವಾ R4. ಈ ಒಂದು ಫಾರ್ಮುಲಾನು ಕೂಡ ಕೇಳ್ತಾರೆ. ಲೆಟ್ ಅಸ್ ನೋ ದ ಡೆಫಿನೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ ಡೆಫಿನೇಷನ್ ನೋಡೋದಾದರೆ, ಕೆಮಿಕಲಿ ಕಾರ್ಬೋಹೈಡ್ರೇಟ್ಸ್ ಆರ್ ಐದರ್ aldoses containing aldehyde group or ketosis containing ketone group along with several hydroxyl group. Hence carbohydrates are defined as polyhydroxyaldehyde or ketone and that which yield one of these on hydrolysis. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಅಂತ ಅಂದರೆ ಐದರ್ ಆಲ್ಡೋಸಸ್ ಇರುತ್ತೆ ಅಥವಾ ಕೀಟೋಸಸ್ ಇರುತ್ತೆ. ಆಲ್ಡೋಸಸಲ್ಲಿ ಏನಿರುತ್ತೆ, ಆಲ್ಡೋಸಸ್ ಕಂಟೈನಿಂಗ್ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಆ್ಯಂಡ್ ಕೀಟೋಸಸ್ ಕಂಟೈನಿಂಗ್ ಕೀಟೋನ್ ಗ್ರೂಪ್ ಇರುತ್ತೆ ಅಲಾಂಗ್ ವಿತ್ ಸೆವರಲ್ ಹೈಡ್ರಾಕ್ಸಿಲ್ ಗ್ರೂಪ್. ಹೈಡ್ರಾಕ್ಸಿಲ್ ಗ್ರೂಪ್ ಅಂದರೆ OH ಗ್ರೂಪ್ ಇರುತ್ತೆ. ಏನು ಕಾರ್ಬೋಹೈಡ್ರೇಟ್ಸ್ನ ಏನಂತ ಕರೀತಾರೆ ಅಂದರೆ ಪಾಲಿಹೈಡ್ರಾಕ್ಸಿಲ್. ಪಾಲಿ ಅಂದರೆ ಮೆನಿ, ಹೈಡ್ರಾಕ್ಸಿಲ್ OH ಗ್ರೂಪ್ ಇರುತ್ತೆ ಅಥವಾ ಆಲ್ಡಿಹೈಡ್ ಇರ್ಬೋದು ಆರ್ ಕೀಟೋನ್ ಗ್ರೂಪ್ ಇರ್ಬೋದು ವಿಚ್ ಈಲ್ಡ್ ಒನ್ ಆಫ್ ದೀಸ್ ಆನ್ ಹೈಡ್ರೋಲಿಸಿಸ್ ಆದಾಗ ಆಲ್ಡಿಹೈಡ್ನಾರು ಕೊಡ್ಬೋದು ಅಥವಾ ಕೀಟೋನ್ನಾರು ಕೊಡ್ಬೋದು. ಸೊ ಅದನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರೆ. ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎ ಮೊನೋಸಕ್ರೈಡ್ಸ್, ಆಲಿಗೋಸಕ್ರೈಡ್ಸ್ ಆ್ಯಂಡ್ ಪಾಲಿಸಕ್ರೈಡ್ಸ್. ಅಂದರೆ ಕಾರ್ಬೋಹೈಡ್ರೇಟ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಅಂದರೆ ಮೊನೋಸಕ್ರೈಡ್ಸ್ ಆ್ಯಂಡ್ ಆಲಿಗೋಸಕ್ರೈಡ್ಸ್ ಆ್ಯಂಡ್ ಪಾಲಿಸಕ್ರೈಡ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸು ಈಲ್ಡ್ 16.8 ಕಿಲೋ ಜೌಲ್ ಎನರ್ಜಿನ ಕೊಡುತ್ತೆ. ಸೊ ದಟ್ ಈಸ್ 4 calories ಆಫ್ ಎನರ್ಜಿ. 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಈಲ್ಡು 16.8 ಕಿಲೋ ಜೌಲ್ ಆಫ್ ಎನರ್ಜಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್. Carbohydrates, when consumed in more than desired quantity, the unutilized or excess energy given them is normally stored in the body in the form of fat, and this process is known as lipogenesis. ಅಂದರೆ ಕಾರ್ಬೋಹೈಡ್ರೇಟು when consumed in more than desired quantity, ಅಂದರೆ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಲಾರ್ಜ್ ಅಮೌಂಟ್ ನಾವು ಕಾರ್ಬೋಹೈಡ್ರೇಟ್ನ ಕನ್ಸ್ಯೂಮ್ ಮಾಡಿದಾಗ ಆ್ಯಂಡ್ ಅನ್ಯುಟಿಲೈಸ್ಡ್, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ನಮ್ಮ ಬಾಡಿ ಅಂದಾಗ ಆರ್ ಎಕ್ಸಸ್ ಎನರ್ಜಿ ಗಿವನ್ ದೆಮ್ ಈಸ್ ನಾರ್ಮಲಿ ಸ್ಟೋರ್ಡ್ ಇನ್ ದ ಬಾಡಿ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಆ್ಯಂಡ್ ದೀಸ್ ಪ್ರೋಸೆಸ್ನ ಲಿಪೋಜನ್ಸ್. ಅಂದರೆ ಕಾರ್ಬೋಹೈಡ್ರೇಟ್ನ ನಾವು ಅಗತ್ಯಕ್ಕಿಂತ ಹೆಚ್ಚು ಕನ್ಸ್ಯೂಮ್ ಮಾಡಿದಾಗ ನಮ್ಮ ಬಾಡಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದಾಗ ಆ ಅನ್ಯುಟಿಲೈಸರಿಗೆ ಏನಿರುತ್ತೆ ಅಥವಾ ಎಕ್ಸಸ್ ಆಫ್ ಎನರ್ಜಿಗೆ ಏನಿರುತ್ತೆ ಅದು ನಾರ್ಮಲ್ ಆಗಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಬಾಡಿನಲ್ಲಿ ಸ್ಟೋರ್ ಆಗಿರುತ್ತೆ ಫ್ಯಾಟ್ ಫಾರ್ಮಲ್ಲಿ. ಸೊ ಆ ಒಂದು ಪ್ರೋಸೆಸ್ಗೆ ಲಿಪೋಜೆನೆಸಿಸ್ ಅಂತ ಕರಿತೀವಿ. ಓಕೆ, ಎಕ್ಸಸ್ ಆಫ್ ಗ್ಲೂಕೋಸ್ ಈಸ್ ಸ್ಟೋರ್ಡ್ ಇನ್ ಲಿವರ್ ಆ್ಯಂಡ್ ಮಸಲ್ಸ್ ಆ್ಯಸ್ ಎ ಗ್ಲೈಕೋಜನ್. ಅಂದರೆ ಎಕ್ಸಸ್ ಆಫ್ ಗ್ಲೂಕೋಸ್ ಏನಿರುತ್ತೆ ನಮ್ಮ ಬಾಡಿನಲ್ಲಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಗ್ಲೂಕೋಸ್ ಅಂತ ಅಂದರೆ ಲಿವರ್ನಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ಲಿವರ್ ಮತ್ತು ಮಸಲ್ಸ್ ಆ್ಯಸ್ ಎ ಯಾವ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ, ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಆ್ಯಂಡ್ ದಿಸ್ ಪ್ರೋಸೆಸ್ ಇಸ್ ನೋನ್ ಆಸ್ ಗ್ಲೈಕೋಜೆನೆಸಿಸ್ ಅಂತ ಕರೀತಾರೆ. ಓಕೆ, ದ ಮೇನ್ ಕಾರ್ಬೋಹೈಡ್ರೇಟ್ಸ್ ಫೌಂಡ್ ಇನ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಆ್ಯಂಡ್ ಗ್ಲೂಕೋಸ್. ಓಕೆ, ದ ಮೇನ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿನಲ್ಲಿ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಸ್ಟಾರ್ಚ್ ಮತ್ತು ಗ್ಲೂಕೋಸ್ ಫಾರ್ಮಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ ಆಫ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಗೆ ಎಕ್ಸಾಂಪಲ್ ನೋಡೋಣ. ಸ್ಟಾರ್ಚಿ ವೆಜಿಟೇಬಲ್ಸ್. ಸ್ಟಾರ್ಚಿ ವೆಜಿಟೇಬಲ್ಸ್ ಅಂದರೆ ಗಂಜಿ ರೂಪದಲ್ಲಿ ಇರುವಂಥ ಗಂಜಿ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಅಕ್ಕಿನ ಬೇಯಿಸಿದಾಗ ಗಂಜಿ ಬರುತ್ತಲ್ಲ, ಸೊ ಆ ಥರ. ಆ್ಯಂಡ್ ಪೊಟ್ಯಾಟೋನು ಕೂಡ ನಾವು ಬೇಯಿಸಿದಾಗ ಅಲ್ಲೂ ಕೂಡ ನಮಗೆ ಸ್ಟಾರ್ಚ್ ಸಿಗುತ್ತೆ. ಸೊ ಅದನ್ನು ಸ್ಟಾರ್ಚ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಯಾವುದಾದ್ರು ಅಂದರೆ ಕಾರ್ನ್ ಅಂದರೆ ಜೋಳ, ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಆ್ಯಂಡ್ ಬೀಟ್ರೂಟು. ಇನ್ನು ಪೊಟ್ಯಾಟೊ, ಇನ್ನು ಯಾಮ್ ಅಂತ ಅಂದರೆ ಇದು ಕೂಡ ಒಂದು ಗೆಣಸು, ಇದನ್ನು ಮುಳ್ಳು ಗೆಣಸು ಅಂತ ಏನೋ ಕರೀತಾರೆ. ಇನ್ನು ಬೀಟ್ಸ್, ಇನ್ನು ಕೆಸಾವ ಅಂದರೂ ಕೂಡ ಇದು ಕೂಡ ಮರ ಗೆಣಸು. ಓಕೆ, ಆ್ಯಂಡ್ ಪಾಡ್ಸ್ ನಿಪ್ ಅಂತ ಅಂದರೆ ಇದು ಒಂದು ರೂಟ್ ವೆಜಿಟೇಬಲ್ಸ್, ಅಂದರೆ ಇದು ಲೈಕ್ ಎ ರ್ಯಾಡಿಶ್ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಫ್ರೂಟ್ಸ್ ಯಾವುದು ಅಂದರೆ ಮ್ಯಾಂಗೋ, ಪಿಯರ್, ಡೇಟ್ಸ್ ಅಂದರೆ ಖರ್ಜೂರ, ರೈಸಿನ್ಸ್ ಒಣಗಿ ದ್ರಾಕ್ಷಿ ಆ್ಯಂಡ್ ಬನಾನಾ, ಬಾಳೆಹಣ್ಣು, ಆರೆಂಜ್, ಕಿತ್ಲೆಹಣ್ಣು ಆ್ಯಂಡ್ ಬ್ಲೂಬೆರೀಸ್ ಗೊತ್ತು, ಗ್ರೇಪ್ಸ್ ದ್ರಾಕ್ಷಿ, ಗ್ರೇಪ್ ಆ್ಯಪಲ್ ಆ್ಯಂಡ್ ಪೈನಾಪಲ್ ಆಗಿರ್ಬೋದು. ಇನ್ನು ವಾಟರ್ ಮೆಲನು, ಪ್ಲಮ್ಸ್ ಅಂದರೆ ಅದು ಕೂಡ ಒಣ ದ್ರಾಕ್ಷಿ ಎಕ್ಸಾಂಪಲ್. ನೆಕ್ಸ್ಟು ಬೀನ್ಸ್ ಪ್ಲಸ್ ಲೆಗ್ಯೂಮ್ಸ್. ನೆಕ್ಸ್ಟ್ ಲೆಂಟಿಲ್ಸ್ ಅಂದರೆ ಬೇಳೆಕಾಳುಗಳಲ್ಲಿರುತ್ತೆ. ಇನ್ನು ಪೀಸ್ ಅಂದರೆ ಬಟಾಣಿ ಆ್ಯಂಡ್ ಬೀನ್ಸ್. ಓಕೆ, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಯಾವ ರೀತಿ ಟೆಸ್ಟ್ನ ಮಾಡ್ತೀವಿ ಅಂತ ನೋಡೋಣ. ಅಲ್ಲಿ ಸ್ಟಾರ್ಚ್ ಟೆಸ್ಟ್. ವಿ ಕ್ಯಾನ್ ಟೆಸ್ಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಬೈ ಪೋರಿಂಗ್ 2 to 3 drops ಆಫ್ ಡೈಲ್ಯೂಟ್ ಐಡಿನ್ ಸೊಲ್ಯೂಷನ್ ಆನ್ ದ ಫುಡ್ ಐಟಮ್ಸ್. ಟೆಸ್ಟ್ ಬಲ್ಲಿ ಫುಡ್ ಐಟಮ್ಸ್ ತೊಗೊಳ್ತೀವಿ. ಸೊ ಅದಕ್ಕೆ ನಾವು 2 to 3 drops ಆಫ್ ಡೈಲ್ಯೂಟ್ ಐಡಿನ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀವಿ. ಇಫ್ ಇಟ್ ಈಸ್ ಟರ್ನ್ ಬ್ಲೂ ಬ್ಲ್ಯಾಕ್ ಇನ್ ಕಲರ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಅದೇನಾದರೂ ಬ್ಲೂ ಬ್ಲ್ಯಾಕ್ ಕಲರ್
ಟರ್ನ್ ಆದರೆ ಅಲ್ಲಿ ಸ್ಟಾರ್ಚ್ ಇದೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಆವಾಗ ಇಟ್ ಶೋ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇದೆ ಅನ್ನೋದು. ಓಕೆ ಓಕೆ ನೆಕ್ಸ್ಟ್ ಲೆಟ್ ಅಸ್ ಸಿ ಪ್ರೋಟೀನ್ಸ್. ದ ಟರ್ಮ್ ಪ್ರೋಟೀನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಬಯಾಲಜಿ ಬೈ ಎ ಡಚ್ ಕೆಮಿಸ್ಟ್ ಜಾನ್ಸ್ ಮುಲ್ಡರ್ ಇನ್ 1838. ಅಂದರೆ ಪ್ರೋಟೀನ್ ಅನ್ನೋ ವರ್ಡ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಅವರು ಡಚ್ ಕೆಮಿಸ್ಟ್ ಜಾನ್ಸ್ ಮುಲ್ಡರ್ ಅನ್ನೋರು 1838ಅಲ್ಲಿ. ಇಟ್ ವಾಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್. ಇದು ಒಂದು ಗ್ರೀಕ್ ವರ್ಡಿಂದ ಡಿರೈವ್ ಆಗಿದೆ. ಪ್ರೋಟೀನು ಮೀನಿಂಗ್ ಪ್ರೈಮರಿ ಅಥವಾ ಫಸ್ಟ್ ಅಂತ. ದ ನೇಮ್ ಈಸ್ ಜಸ್ಟಿಫೈಡ್ ಬಿಕಾಸ್ ನಿಯರ್ಲಿ ಆಫ್ ದ ಡ್ರೈ ವೇಟ್ ಆಫ್ ಆನ್ ಆರ್ಗನಿಸಮ್ ಈಸ್ ಫಾರ್ಮ್ಡ್ ಆಫ್ ಪ್ರೋಟೀನ್. ಈ ನೇಮ್ ಪ್ರೋಟೀನ್ ಅನ್ನೋದು ಏನನ್ನ ಜಸ್ಟಿಫೈ ಮಾಡುತ್ತೆ ಅಂತ ಅಂದರೆ ಆಫ್ ದ ಡ್ರೈ ವೇಟ್ ಏನಿದೆ ಒಂದು ಆರ್ಗನಿಸಮ್ದು ಬಾಡಿ ಡ್ರೈ ವೇಟು ಅದು ಫಾರ್ಮ್ಡ್ ಆಫ್ ಪ್ರೋಟೀನ್ಸಿಂದ ಫಾರ್ಮ್ ಆಗಿರುತ್ತೆ. ದೇ ಆರ್ ಕಾಂಪ್ಲೆಕ್ಸ್ ಆರ್ಗಾನಿಕ್ ನೈಟ್ರೋಜಿನಿಯಸ್ ಕಾಂಪೌಂಡ್. ಪ್ರೋಟೀನ್ಸ್ ಅಂದರೆ ಏನು ಅಂದರೆ ಕಾಂಪ್ಲೆಕ್ಸ್ ಆರ್ಗಾನಿಕ್ ನೈಟ್ರೋಜಿನಿಯಸ್ ಕಾಂಪೌಂಡ್ ಮೇಡ್ ಅಪ್ ಆಫ್ ಕಾರ್ಬನ್, oxygen, hydrogen, nitrogen and sulfur. Some proteins also contain phosphorus, iron, copper in varying proportion. ಅಂದರೆ ಪ್ರೋಟೀನ್ಸ್ ಅನ್ನೋದು ಇದೊಂದು ಕಾಂಪ್ಲೆಕ್ಸ್ ನೈಟ್ರೋಜಿನಿಯಸ್ ಕಾಂಪೌಂಡ್ಸ್ ಇರುತ್ತೆ. ಇಲ್ಲಿ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಜೊತೆಗೆ ನೈಟ್ರೋಜನ್ನು, ಸಲ್ಫರ್ ಮತ್ತು ಸಮ್ ಪ್ರೋಟೀನ್ಸ್ ಆಲ್ಸೋ ಕಂಟೈನ್ ಫಾಸ್ಫರಸ್ ಇರುತ್ತೆ, ಐರನ್ ಇರುತ್ತೆ, ಕಾಪರ್ ಇರುತ್ತೆ, ಬಟ್ ವೇರಿಂಗ್ ಇನ್ ಪ್ರೊಪೋರ್ಷನಲ್ಲಿ ಚೇಂಜ್ ಇರುತ್ತೆ. ಓಕೆ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಡೆಫಿನಿಷನ್ ಆಫ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂದರೆ ಏನು ಅಂತ ನೋಡೋಣ. ಪ್ರೋಟೀನ್ಸ್ ಕ್ಯಾನ್ ಬಿ ಡಿಫೈನ್ಡ್ ಅಂದರೆ ಕಾಂಪ್ಲೆಕ್ಸ್ ಆರ್ಗಾನಿಕ್ ನೈಟ್ರೋಜಿನಸ್ ಕಾಂಪೌಂಡ್ ಇರುತ್ತೆ. ಪ್ರೋಟೀನ್ಸಲ್ಲಿ ನೈಟ್ರೋಜಿನಸ್ ಕಾಂಪೌಂಡ್ ಇರುತ್ತೆ. ಊಸ್ ಬಿಲ್ಡಿಂಗ್ ಬ್ಲಾಕ್ಸ್, ಅವುಗಳ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಯಾವುದಾಗಿರುತ್ತೆ ಅಮೈನೋ ಆಸಿಡ್ಸ್ ಆಗಿರುತ್ತೆ. ಹಾಗಾದರೆ ಅಮೈನೋ ಆಸಿಡ್ಸ್ ಅಂದರೆ ಏನು? ಅಮೈನೋ ಆಸಿಡ್ಸ್ ಆರ್ ಮೈಕ್ರೋ ಮಾಲಿಕ್ಯೂಲ್ಸ್, ಅಂದರೆ ಲಿಟಲ್ ಅಮೌಂಟಲ್ಲಿ ಸಿಗುವಂಥದ್ದು. ಆ್ಯಂಡ್ ಆಸ್ ದ ನೇಮ್ ಇಂಡಿಕೇಟ್ ಎವರಿ ಅಮೈನೋ ಆಸಿಡ್ ಹ್ಯಾಸ್ ಅ ಬೇಸಿಕ್ ಅಮೈನೋ ಗ್ರೂಪ್ ಆ್ಯಂಡ್ ಆನ್ ಅಸಿಡಿಕ್ ಕಾರ್ಬಾಕ್ಸಿಲ್ ಗ್ರೂಪ್. ಪ್ರತಿಯೊಂದು ಅಮೈನೋ ಆಸಿಡಲ್ಲೂ ಕೂಡ ಬೇಸಿಕ್ ಅಮೈನೋ ಗ್ರೂಪ್ ಅಂದರೆ NH2 ಗ್ರೂಪ್ ಇರುತ್ತೆ ಆ್ಯಂಡ್ ಅಸಿಟಿಕ್ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಅಂದರೆ COH ಗ್ರೂಪ್ ಇರುತ್ತೆ. ಮೀನ್ಸ್ ದ ಆ್ಯಕ್ಟ್ ಆಸ್ ಐದರ್ ವೀಕ್ ಆಸಿಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಥವಾ ವೀಕ್ ಬೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸಬ್ಸ್ಟೆನ್ಸಸ್ನ ಆಂಫೋಟರಿಕ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಆ್ಯಂಡ್ ಅಮೈನೋ ಆಸಿಡ್ ಆಸ್ ಅ ಫಾಲೋಯಿಂಗ್ ಜನರಲ್ ಫಾರ್ಮುಲಾ. ಇಲ್ಲೇ ಇದ್ರೆ CH, NH2, COH ಆರ್ NH2 ಅನ್ನೋದು ಕಾರ್ಬಾಕ್ಸಿಲ್ ಅಮೈನೋ ಗ್ರೂಪು ಆ್ಯಂಡ್ COH ಅನ್ನೋದು ಕಾರ್ಬಾಕ್ಸಿಲ್ ಗ್ರೂಪ್. ಫ್ರೆಂಡ್ಸ್, ಜನರಲ್ ಫಾರ್ಮುಲಾ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಇದೆಲ್ಲದಕ್ಕೂ ಜನರಲ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಡೆಫಿನೇಷನ್ ಕೂಡ ಇಂಪಾರ್ಟೆಂಟು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಟೆಸ್ಟ್ ಫಾರ್ ಪ್ರೋಟೀನ್ಸ್. ಫುಡ್ಡಲ್ಲಿ ಪ್ರೋಟೀನ್ಸ್ ಇದೆಯೇ ಅನ್ನೋದನ್ನು ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ನೋಡೋಣ. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಫಾರ್ ಟೆಸ್ಟಿಂಗ್. ಇಫ್ ದ ಫುಡ್ ಯು ವಾಂಟ್ ಟು ಟೆಸ್ಟ್ ಈಸ್ ಎ ಸಾಲಿಡ್, ಯು ಫಸ್ಟ್ ನೀಡ್ ಟು ಮೇಕ್ ಎ ಪೇಸ್ಟ್ ಆಫ್ ಇಟ್ ಆರ್ ಪೌಡರ್ ಇಟ್. ಅಂದರೆ ನಾವು ಪ್ರೋಟೀನ್ಸ್ ಟೆಸ್ಟ್ ಮಾಡಬೇಕು ಅಂದರೆ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್ ತಗೋಬೇಕು. ಈ ಫುಡ್ ಯು ವಾಂಟ್ ಟು ಟೆಸ್ಟ್ ಅದು ಸಾಲಿಡ್ ಆಗಿದ್ದರೆ ಯು ಫಸ್ಟ್ ನೀಡ್ ಟು ಮೇಕ್ ಪೇಸ್ಟ್ ಅಥವಾ ಪೌಡರ್ ಮಾಡಬೇಕು. ಓಕೆ, ಗ್ರೈಂಡ್ ಆರ್ ಸ್ಮ್ಯಾಶ್ ಇನ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ದ ಫುಡ್ ಐಟಮ್ನ, ಸ್ವಲ್ಪ ಅಮೌಂಟ್ ಆಫ್ ಫುಡ್ ಐಟಮ್ನ ತೊಗೊಂಡು ಗ್ರೈಂಡ್ ಮಾಡೋದು ಅಥವಾ ಸ್ಮ್ಯಾಶ್ ಮಾಡೋದು. ಓಕೆ, ಪುಟ್ ಸಮ್ ಆಫ್ ದೀಸ್ ಇನ್ ಎ ಕ್ಲೀನ್ ಟೆಸ್ಟ್ ಟ್ಯೂಬ್, ಆ್ಯಡ್ 10 ಡ್ರಾಪ್ಸ್ ಆಫ್ ವಾಟರ್ ಟು ಇಟ್ ಆ್ಯಂಡ್ ಶೇಕ್ ದ ಟೆಸ್ಟ್ ಟ್ಯೂಬ್. ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಫುಡ್ ಒಂದು ಕ್ಲೀನ್ ಟೆಸ್ಟ್ ಟ್ಯೂಬ್ ತೊಗೊಂಡು ಅದಕ್ಕೆ 10 ಡ್ರಾಪ್ಸ್, ಓಕೆ, ಕ್ಲೀನ್ ಟೆಸ್ಟ್ ಟ್ಯೂಬ್ ತೊಗೊಂಡು ಅದಕ್ಕೆ 10 ಡ್ರಾಪ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿ ಶೇಕ್ ವೆಲ್. ಓಕೆ, ಶೇಕ್ ವೆಲ್ ಮಾಡಬೇಕು. ನಾವು ಯೂಸಿಂಗ್ ಎ ಡ್ರಾಪರ್ ಆ್ಯಡ್ 2 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಆ್ಯಂಡ್ ದೆನ್ 10 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ ಟು ದ ಟೆಸ್ಟ್ ಟ್ಯೂಬ್. 10 ಡ್ರಾಪ್ಸ್ ಆಫ್ ವಾಟರ್ ಆ್ಯಡ್ ಮಾಡಾದಮೇಲೆ ಡ್ರಾಪರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ 2 ಡ್ರಾಪ್ಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾನ ಆ್ಯಡ್ ಮಾಡಬೇಕು. ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ವೆಲ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಫ್ಯೂ ಮಿನಿಟ್ಸ್. ಶೇಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎ ವೈಲೆಟ್ ಕಲರ್ ಇಂಡಿಕೇಟ್ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್ ಐಟಮ್ಸ್. ಆವಾಗ ನಮಗೆ ವೈಲೆಟ್ ಕಲರ್ ತೋರಿಸುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಫುಡ್ಡಲ್ಲಿ ಈ ಪ್ರೋಟೀನ್ಸ್ ಪ್ರೆಸೆಂಟ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ತೋರಿಸಲಿಲ್ಲ ಅಂದರೆ ಫುಡ್ಡಲ್ಲಿ ಪ್ರೋಟೀನ್ಸ್ ಇಲ್ಲ ಅಂತ. ಓಕೆ, ಅಥವಾ ನಾವು ಮಾಡಿರೋವಂಥ ಟೆಸ್ಟು ರಾಂಗ್ ಆಗಿದೆ ಅಂತ. ನೆಕ್ಸ್ಟ್ ಟೆಸ್ಟ್ ಫಾರ್ ಫ್ಯಾಟ್ಸ್. ಫ್ಯಾಟ್ ಟೆಸ್ಟ್ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್, ರ್ಯಾಪ್ ಇಟ್ ಇನ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ಕ್ರಾಶ್ ಇಟ್. ಟೇಕ್ ಕೇರ್ ದಟ್ ಪೇಪರ್ ಡಸ್ ನಾಟ್ ಟೇರ್. ನೌ ಸ್ಟ್ರೈಟನ್ ದ ಪೇಪರ್ ಆ್ಯಂಡ್ ಅಬ್ಸರ್ವ್ ಇಟ್ ಕೇರ್ಫುಲಿ. ಡಸ್ ಇಟ್ ಹ್ಯಾವ್ ಆನ್ ಆಯಿಲಿ ಪ್ಯಾಚ್? ಹೋಲ್ಡ್ ದ ಪೇಪರ್ ಅಗೇನ್ಸ್ಟ್ ಅ ಲೈಟ್. ಆರ್ ಯು ಏಬಲ್ ಟು ಸಿ ದ ಲೈಟ್ ಫೇಟ್ಲಿ ಥ್ರೂ ದಿಸ್ ಪ್ಯಾಚ್? ಇಲ್ಲೇನಾಗುತ್ತೆ ಅಂದರೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್, ಸ್ವಲ್ಪ ಫುಡ್ ಐಟಮ್ನ ತೊಗೊಂಡು ಅದನ್ನು ಒಂದು ಪೇಪರ್ಗೆ ರ್ಯಾಪ್ ಮಾಡಿ ಚೆನ್ನಾಗಿ ಕ್ರಷ್ ಮಾಡಬೇಕು. ಯಾವ ಥರ ಕೇರ್ ತೊಗೋಬೇಕು ಅಂದರೆ ನಾವು ಕ್ರಷ್ ಮಾಡಿದಾಗ ಪೇಪರು ಟೇರ್ ಆಗಬಾರ್ದು. ಅದಾದಮೇಲೆ ಸ್ಟ್ರೈಟನ್ ದ ಪೇಪರ್ ಆ್ಯಂಡ್ ಅಬ್ಸರ್ವ್ ಇಟ್. ಪೇಪರ್ನ ಹಂಗಿದ್ದು ಸ್ಟ್ರೈಟ್ ಮಾಡಿ ನೋಡಬೇಕು. ಡಸ್ ಇಟ್ ಹ್ಯಾವ್ ಅನ್ ಆಯಿಲಿ ಪ್ಯಾಚ್? ಅದರ ಪೇಪರ್ ಮೇಲೆ ಏನಾದರೂ ಆಯಿಲಿ ಪ್ಯಾಚಸ್ ಇದೆಯಾ, ಎಣ್ಣೆ ಥರ ಇದೆಯಾ ಅಂತ. ಓಲ್ಡ್ ದ ಪೇಪರ್ ಎಗೇನೆಸ್ಟ್ ಅ ಲೈಟ್. ಅದೇ ಲೈಟ್ಗೆ ಎಗೇನೆಸ್ಟ್ ಆಗಿ ಪೇಪರ್ನ ನೋಡಿದಾಗ ಅಲ್ಲಿ ನಮಗೆ ಲೈಟ್ನ ಸಿ ಮಾಡ್ಬೋದಾ, ಫೇಟ್ಲಿ ಕಾಣ್ತಾ ಇದೆಯಾ ಅಂತ. ಸೊ ಆ ಥರ ಇದ್ದರೆ ಅದರಲ್ಲಿ ಫ್ಯಾಟ್ ಪ್ರೆಸೆಂಟ್ ಇದೆ ಅಂತ.
And oily patches on paper show that food items contain a fat. The food items may sometimes contain a little water ಕೂಡ ಇರುತ್ತೆ. ಕೆಲವೊಂದ್ಸಲ ಲಿಟರ್ ವಾಟರ್ ಇದ್ದಾಗಲೂ ಕೂಡ ಆ ಥರ ಕಾಣುತ್ತೆ. ದೇರ್ ಫಾರ್ ಆಫ್ಟರ್ ಯು ರಬ್ಬೋರ್ಡ್ ಐಟಮ್ ಆನ್ ಎ ಪೇಪರ್, ಕ್ರಶ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಪೇಪರ್ನ ಡ್ರೈ ಆಗಕ್ಕೆ ಬಿಡಬೇಕು. ಇಫ್ ದೇ ವೋರ್ ಎನಿ ವಾಟರ್ ದಟ್ ಮೇ ಹ್ಯಾವ್ ಕಮ್ ಫ್ರಮ್ ದ ಫುಡ್, ಇಟ್ ವುಡ್ ಬಿ ಡ್ರೈ ಆಗೋಗುತ್ತೆ. ಆಫ್ಟರ್ ಸಮ್ ಟೈಮ್ ಇಫ್ ನೋ ಆಯಿಲಿ ಪ್ಯಾಚಸ್ ಶೋ ಅಪ್ ಆಫ್ಟರ್ ದಿಸ್ ದ ಫುಡ್ ಐಟಮ್ ಡಸ್ ನಾಟ್ ಕಂಟೈನ್ ಯಾವುದೇ ಒಂದು ಫ್ಯಾಟ್ ಇರಲ್ಲ. ಓಕೆ, ಸೊ ಈ ರೀತಿ ಇದನ್ನು ನಾವು ಟೆಸ್ಟ್ ಫಾರ್ ಫ್ಯಾಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮೋರ್ ಟು ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಟು ಫಾರ್ ಅವರ್ ಬಾಡಿ. ಈಗೆಲ್ಲ ನೋಡಿದ್ವಿ ಅಲ್ಲ, ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಸೊ ಮಿನರಲ್ಸ್ ಇರುತ್ತೆ. ಸೊ ಇದೆಲ್ಲ ನಮ್ಮ ಬಾಡಿಗೆ ಏನನ್ನ ಮಾಡುತ್ತೆ ಅಂದರೆ ಯಾವ ರೀತಿ ಫಂಕ್ಷನ್ನ ಮಾಡುತ್ತೆ ಅಂತ. ಕಾರ್ಬೋಹೈಡ್ರೇಟ್ಸ್ ಮೇನ್ಲಿ ಪ್ರೊವೈಡ್ ಎನರ್ಜಿ ಅವರ್ ಬಾಡಿ. ಫ್ಯಾಟ್ ಆಲ್ಸೋ ಗಿವ್ ಅಸ್ ಎನರ್ಜಿ. ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ, ಫ್ಯಾಟ್ ಕೂಡ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಇನ್ಫ್ಯಾಕ್ಟ್ ಫ್ಯಾಟ್ ಗಿವ್ಸ್ ಮಚ್ ಮೋರ್ ಎನರ್ಜಿ ಆಸ್ ಕಂಪೇರ್ಡ್ ಟು ದ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ಫ್ಯಾಟ್ ಕಾರ್ಬೋಹೈಡ್ರೇಟ್ಸ್ ಕಂಪೇರ್ ಮಾಡಿದ್ರೆ ಹೆಚ್ಚು ಅಮೌಂಟ್ ಆಫ್ ಎನರ್ಜಿನ ಕೊಡುತ್ತೆ. ಆ್ಯಂಡ್ ವಿಟಮಿನ್ಸ್ ಬಗ್ಗೆ ಹೇಳಬೇಕು ಅಂದರೆ ವಿಟಮಿನ್ಸ್ ಎ ಕೀಪ್ಸ್ ಅವರ್ ಸ್ಕಿನ್ ಆಗಿರ್ಬೋದು ಮತ್ತು ಐಸ್ನ ಹೆಲ್ತಿ ಆಗಿರೋದಕ್ಕೆ. ಆ್ಯಂಡ್ ವಿಟಮಿನ್ ಸಿ ಕ್ಯಾಲ್ಶಿಯಮ್ ಆಗಿರ್ಬೋದು, ಬೋನ್ಸ್ ಮತ್ತು ಟೀತ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಓಕೆ, ಮಿನರಲ್ಸ್ ಆರ್ ನೀಡೆಡ್ ಬೈ ಅವರ್ ಬಾಡಿ ಇನ್ ಸ್ಮಾಲ್ ಅಮೌಂಟ್. ಈಚ್ ಒನ್ ಈಸ್ ಎಸೆನ್ಷಿಯಲ್ ಫಾರ್ ಬಾಡಿ ಆ್ಯಂಡ್ ಮೇಂಟೈನ್ಸ್ ಗುಡ್ ಹೆಲ್ತ್. ಅಂದರೆ ಮಿನರಲ್ಸು ನಮ್ಮ ಬಾಡಿಗೆ ಬೇಕೇ ಬೇಕು. ಸ್ಮಾಲ್ ಅಮೌಂಟಲ್ಲಿ ಪ್ರತಿಯೊಂದು ಮಿನರಲ್ಸ್ ಕೂಡ ನಮ್ಮ ಬಾಡಿಗೆ ಎಸೆನ್ಷಿಯಲ್ ಆಗಿರುತ್ತೆ ಮತ್ತು ಗುಡ್ ಹೆಲ್ತ್ನ ಮೇಂಟೈನ್ ಮಾಡೋದ್ರ. ಓಕೆ, ಸಮ್ ಸೋರ್ಸ್ ಆಫ್ ಡಿಫ್ರೆಂಟ್ ಮಿನರಲ್ಸ್ ಆರ್ ಫಿಗರಲ್ಲಿ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಡಯಟರಿ ಫೈಬರ್ಸ್. ಡಯಟರಿ ಫೈಬರ್ಸ್ ಆಲ್ಸೋ ನೋನ್ ಎಸ್ ರಫೇಜಸ್ ಅಂತ ಕರೀತಾರೆ. ಅಂದರೆ ಡಯಟರಿ ಫೈಬರ್ಸ್ನ ರಫೇಜಸ್ ಅಂತ ಕರೀತಾರೆ. ರಫೇಜಸ್ ಅಂದರೆ ನಾರು ಪದಾರ್ಥಗಳು ಅಂತ. ರಫೇಜಸ್ ಇಸ್ ಮೇನ್ಲಿ ಪ್ರೊವೈಡೆಡ್ ಬೈ ಪ್ಲಾಂಟ್ ಪ್ರಾಡಕ್ಟ್ ಇನ್ ಅವರ್ ಬಾಡಿ. ಅಂದರೆ ರಫೇಜಸ್ ನಮಗೆ ಎಲ್ಲಿಂದ ಸಿಗುತ್ತೆ, ಯಾವ ಸೋರ್ಸಿಂದ ಸಿಗುತ್ತೆ ಅಂದರೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಓಲ್ಡ್ ಗ್ರೈನ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಪೊಟ್ಯಾಟೋಸ್ ಆಗಿರ್ಬೋದು, ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು ಆರ್ ದ ಮೇನ್ ಸೋರ್ಸ್ ಆಫ್ ರಫೇಜಸ್. ಫಾರ್ ಎಕ್ಸಾಂಪಲ್ ಬೆಸ್ಟ್ ಸೋರ್ಸಸ್ ರಫೇಜಸ್ ಯಾವುದು ಅಂತ ಅಂದರೆ ರಿಚ್ ಗಾಡ್ ಅಂದರೆ ಹೀರೆಕಾಯಿ ಅಂತಾರಲ್ಲ, ಸೊ ಅದು ಬೆಸ್ಟ್ ಸೋರ್ಸ್ ಆಫ್ ರಫೇಜಸ್ಸು. ಅದನ್ನು ನಾವು ಸ್ಕ್ರಬ್ಬರ್ ಆಗಿ ಫಾರ್ ಬಾತಿಂಗ್ ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಆ್ಯಂಡ್ ಯುಟೆನ್ಸಿಲ್ಸ್ ವಾಶ್ ಅಂದರೆ ಪಾತ್ರೆ ವಾಶ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ರಫೇಜಸ್ ಡಸ್ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ ಟು ಅವರ್ ಬಾಡಿ. ಅಂದರೆ ರಫೇಜಸ್ಸು ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ನ ಪ್ರೊವೈಡ್ ಮಾಡಲ್ಲ, ಬಟ್ ಇಟ್ ಎಸೆನ್ಷಿಯಲ್ ಕಾಂಪೊನೆಂಟ್ ಅವರ್ ಫುಡ್. ನಮ್ಮ ಫುಡ್ಡಲ್ಲಿ ಇದು ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್ ಆ್ಯಂಡ್ ಇಟ್ ಆ್ಯಡ್ ಟು ಹೆಲ್ಪ್ ಅವರ್ ಬಾಡಿ ಟು ಗೆಟ್ ಡೈಜೆಸ್ಟ್. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಬಾಡಿಯಿಂದ ಅನ್ಡೈಜೆಸ್ಟೆಡ್ ಆಗಿರುವಂಥ ಫುಡ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಪುಷಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು ಅಂದರೆ ಸಮತೋಲನ ಆಹಾರ. ಅಂದರೆ ನಮ್ಮ ಆಹಾರದಲ್ಲಿ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ನ ಈಕ್ವಲ್ ಪ್ರಪೋರ್ಷನ್ ಆಗಿ ತಗೊಳ್ಳೋದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೀತಾರೆ. ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗುಡ್ ಹೆಲ್ತ್ ಅವರ್ ಡಯಟ್ ಶುಡ್ ಹ್ಯಾವ್ ಆಲ್ the nutrients that our body needs in right quantities, not too much of one and not too little of other. ಅಂದರೆ ನಮ್ಮ ಹೆಲ್ತ್, ನಮ್ಮ ಬಾಡಿ ಪ್ರಾಪರ್ ಗ್ರೋತ್ ಆಗಬೇಕು, ಗುಡ್ ಹೆಲ್ತ್ ಇರಬೇಕು ಅಂತ ಅಂದರೆ ನಮ್ಮ ಡಯಟ್ ಯಾವ ರೀತಿ ಇರಬೇಕು, ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ಎಲ್ಲವೂ ಕೂಡ ಈಕ್ವಲ್ ಅಮೌಂಟ್ ಇದ್ರೇ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಅಂದರೆ ಯಾವುದು ಕೂಡ ಜಾಸ್ತಿ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗಬಾರ್ದು, ಲಿಪಿಡ್ಸ್ ಜಾಸ್ತಿ ಆಗಿರ್ಬೋದು, ಮಿನರಲ್ಸ್ ಜಾಸ್ತಿ ಆಗ್ಬೋದು. ಯಾವುದು ಜಾಸ್ತಿ ಆದ್ರೂ ಕಷ್ಟ ಆ್ಯಂಡ್ ಕಡಿಮೆ ಆದ್ರೂ ಕಷ್ಟ. ಆ್ಯಂಡ್ ಜೊತೆಗೆ ಡಯಟ್ ಶುಡ್ ಆಲ್ಸೋ ಮೇಂಟೈನ್ ಗುಡ್ ಅಮೌಂಟ್ ಆಫ್ ರಫೇಜಸ್ ಇರಬೇಕು, ವಾಟರ್ ಇರಬೇಕು. ಸೊ ಅಂಥ ಒಂದು ಸಚ್ ಡಯಟ್ನ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ನ ನೋಡ್ಬೋದು. ಓಕೆ, ನೆಕ್ಸ್ಟ್ ಈಟಿಂಗ್ ದ ರೈಟ್ ಕೌಂಟ್ ಆಫ್ ಫುಡ್ ಈಸ್ ನಾಟ್ ಎನಫ್. ಇಟ್ ಶುಡ್ ಆಲ್ಸೋ ಬಿ ಕುಕ್ಡ್ ಪ್ರಾಪರ್ಲಿ ಸೋ ದಟ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ನಾಟ್ ಲಾಸ್ಟ್ ಅಂತ. ಅಂದರೆ ಒಂದು ರೈಟ್ ಕೈಂಡ್ ಆಫ್ ಫುಡ್ ತಿಂದರೆ ಮಾತ್ರ ಸಾಕಾಗಲ್ಲ, ನಾವು ಅದನ್ನು ಯಾವ ರೀತಿ ಪ್ರಾಪರಾಗಿ ಕುಕ್ ಮಾಡಬೇಕು. ಯಾವ ರೀತಿ ಪ್ರಾಪರಾಗಿ ಕುಕ್ ಮಾಡಬೇಕು ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಲಾಸ್ಟ್ ಆಗಬಾರ್ದು. ಸೊ ಅವಾಗ ಮಾತ್ರ ನಮಗೆ ಆ ಒಂದು ಏನು ಫುಡ್ಡಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗೋದು. ಆರ್ ಯು ಅವೇರ್ ದಟ್ ಸಮ್ ನ್ಯೂಟ್ರಿಯೆಂಟ್ಸ್ ಗೆಟ್ ಲಾಸ್ಟ್ ಇನ್ ದ ಪ್ರೋಸೆಸ್ ಆಫ್ ಕುಕ್ಕಿಂಗ್ ಆ್ಯಂಡ್ ಪ್ರಿಪ್ರೇಷನ್? ನಿಮ್ಗೆಲ್ಲರಿಗೂ ಅವೇರ್ ಇದೆಯಾ ಅಂದರೆ ನಾವು ಕುಕ್ ಮಾಡ್ತಾ ಇರ್ತೀವಿ ಅಥವಾ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಲಾಸ್ಟ್ ಆಗುತ್ತೆ ಅಂತ. ಹೌದು, ಇಫ್ ದ ವೆಜಿಟಬಲ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶ್ಡ್ ಆಫ್ಟರ್ ಕಟಿಂಗ್ ಆರ್ ಪೀಲಿಂಗ್ ದೆಮ್ ಇಟ್ ಮೇ ರಿಸಲ್ಟ್ ಇನ್ ದ ಲಾಸ್ ಆಫ್ ವಿಟಮಿನ್ಸ್. ಓಕೆ, ನಾವು ವೆಜಿಟೇಬಲ್ಸ್ನೆಲ್ಲ ತುಂಬ ಚೆನ್ನಾಗಿ ತೊಳಿತೀವಿ, ಫ್ರೂಟ್ಸ್ನ ವಾಶ್ ಮಾಡ್ತೀವಿ. ಸೊ ಅಥವಾ ಕಟ್ ಮಾಡಿದಾಗ ಅಥವಾ ಪೀಲ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಸಮ್ ಅಮೌಂಟ್ ಆಫ್ ವಿಟಮಿನ್ಸ್ ಲಾಸ್ ಆಗುತ್ತೆ. ಓಕೆ, ದ ಸ್ಕಿನ್ ಆಫ್ ಮೆನಿ ವೆಜಿಟಬಲ್ಸ್ ಆಗಿರ್ಬೋದು ಆ್ಯಂಡ್ ಫ್ರೂಟ್ಸ್ ಕಂಟೈನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸಿಮಿಲರ್ಲಿ ರಿಪೀಟೆಡ್ ವಾಷಿಂಗ್ ಆಫ್ ರೈಸ್ ಆ್ಯಂಡ್ ಪಲ್ಸಸ್ ಮೇ ರಿಮೂವ್ ಸಮ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ ಪ್ರೆಸೆಂಟ್ ಇನ್ ದೆಮ್. ಓಕೆ, ಕೆಲವೊಂದು ಹಣ್ಣುಗಳದ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ, ಅದರಲ್ಲೂ ಕೂಡ ಮಿನರಲ್ಸ್ ಇರುತ್ತೆ, ವಿಟಮಿನ್ಸು ಮಿನರಲ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ನಾವು
ರೈಸ್ ಕೂಡ ಡೈರೆಕ್ಟಾಗಿ ಆಗಲ್ಲ, ಅದನ್ನು ವಾಶ್ ಮಾಡಿ ಹಾಕ್ತೀವಿ. ಸೊ ಆವಾಗಲೂ ಕೂಡ ಅದರಲ್ಲೂ ಕೂಡ ಸಮ್ ಅಮೌಂಟ್ ಆಫ್ ಮಿನರಲ್ಸ್ ಕೂಡ ಲಾಸ್ ಆಗುತ್ತೆ. ಓಕೆ, we all know that cooking improve the taste of food and make it easier to digest. At the same time, cooking also result in the loss of certain nutrients. Many useful proteins and considerable amount of minerals are lost if excess water is used during cooking and is then throw away. ಏನಾಗುತ್ತೆ ಅಂದರೆ ವಿ ಆಲ್ ನೋ ದಟ್ ಕುಕ್ಕಿಂಗಲ್ಲಿ ಇಂಪ್ರೂವ್ಸ್ ದ ಟೇಸ್ಟ್ ಆಫ್ ಫುಡ್ ಆ್ಯಂಡ್ ಮೇಕ್ ಇಟ್ ಈಸಿಯರ್ ಟು ಡೈಜೆಸ್ಟ್. ಅಂದರೆ ಕುಕ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಕುಕ್ಕಿಂಗಲ್ಲೂ ಕೂಡ ಸಮ್ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಲಾಸ್ ಆಗ್ತಾ ಇರುತ್ತೆ. ಮೆನಿ ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಕನ್ಸಿಡರ್ ಅಮೌಂಟ್ ಆಫ್ ಮಿನರಲ್ಸ್ ಲಾಸ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಎಕ್ಸಸ್ ಆಫ್ ವಾಟರ್ ನಾವು ಆ್ಯಡ್ ಮಾಡಿದಾಗ ವಾಟರ್ನ ಚೆಲ್ತೀವಲ್ಲ, ಸೊ ಆ ಚೆಲ್ತಾ ಅದರಲ್ಲಿರುವಂಥ ಏನು ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸು, ವಿಟಮಿನ್ಸ್ ಇದೆಲ್ಲ ಕೂಡ ಲಾಸ್ ಆಗಿರುತ್ತೆ. ಅದೇ ರೀತಿ ವಿಟಮಿನ್ ಸಿ ಗೆಟ್ ಈಸಿಲಿ ಡೆಸ್ಟ್ರಾಯ್ ಬೈ ಇಟ್ ಡ್ಯೂರಿಂಗ್ ಕುಕಿಂಗ್. ಫ್ರೆಂಡ್ಸ್, ಈ ಒಂದು ಕ್ವಶನ್ ಕೇಳಿದ್ರೆ ಯಾವ ವಿಟಮಿನ್ಸು ಕುಕ್ ಮಾಡಿದಾಗ ಬೇಗ ಡೆಸ್ಟ್ರಾಯ್ ಆಗುತ್ತೆ ಅಂತ. ವಿಟಮಿನ್ ಸಿ ಗೆಟ್ ಈಸಿಲಿ ಡೆಸ್ಟ್ರಾಯ್ ಬೈ ಇಟ್ ಡ್ಯೂರಿಂಗ್ ಕುಕಿಂಗ್. ಓಕೆ, ವಿಟಮಿನ್ ಸಿ ಅಂತ ಬರೀರಿ. If we eat too much fat-rich food and we may end up suffering from a condition called obesity. ಅಂದರೆ ಜಾಸ್ತಿ ಟೂ ಮಚ್ ಫ್ಯಾಟ್ ಇರುವಂಥ ಫುಡ್ನ ನಾವು ತಿಂದಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಒಬೆಸಿಟಿ ಶುರು ಆಗೋದು, ಅಂದರೆ ಬೊಜ್ಜು. ಓಕೆ, ಫ್ಯಾಟ್ ಎಕ್ಸಸ್ ಆಫ್ ಫ್ಯಾಟ್ ಡೆಪಾಸಿಟ್ ಆಗಿ ಒಬೆಸಿಟಿ ಕಾರಣವಾಗುತ್ತೆ. ಓಕೆ, ಡಿಫಿಷಿಯನ್ಸಿ ಡಿಸೀಸಸ್. A person may be getting enough food to eat, but sometimes the food may not contain a particular nutrients. If this continues over a long period of time, the person may suffer from deficiency. ಅಂದರೆ ಸುಮ್ಮನೆ ಸಿಕ್ಕಿದೆಲ್ಲ ಫುಡ್ನು ನಾವು ತಿಂತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಅದರಲ್ಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಪಿಜ್ಜಾ ತಿಂತೀವಿ, ಬರ್ಗರ್ ತಿಂತೀವಿ, ಗೋಬಿ ಮಂಚೂರಿ ತಿಂತೀವಿ, ಪಾನಿಪುರಿ, ಸೊ ಈ ಥರ ಎಲ್ಲ ಫುಡ್ ಐಟಮ್ಸ್ನ ತಿಂತೀವಿ. ಅದರಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡರ್ ಎಲ್ಲ ಕೂಡ ಆ್ಯಡ್ ಮಾಡಿರ್ತಾರೆ. ನಮ್ಗೆ ಅದರಲ್ಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಜಸ್ಟ್ ಫಾರ್ ಟೇಸ್ಟ್ ಆಫ್ ನಮ್ಮ ಬಾಯಿ ಟೇಸ್ಟ್ಗೆ ಅಷ್ಟೇ, ಟೇಸ್ಟ್ ಆಫ್ ಟಂಗ್ ಅಷ್ಟೇ. ಇಫ್ ದೀಸ್ ಕಂಟಿನ್ಯೂಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇದು ಲಾಂಗ್ ಪೀರಿಯಡ್ವರೆಗೆ ಹೀಗೆ ನಾವು ತಿನ್ಕೊಂಡು ಹೋದ್ರೆ ಏನಾಗುತ್ತೆ, ದ ಪರ್ಸನ್ ಮೇ ಸಫರ್ ಫ್ರಮ್ ಡಿಫಿಷಿಯನ್ಸಿ ಬರುತ್ತೆ. ಡಿಫಿಷಿಯನ್ಸಿ ಆಫ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸ್ ಕ್ಯಾನ್ ಕಾಸ್ ಡಿಸೀಸಸ್ ಆರ್ ಡಿಸಾರ್ಡರ್ ಇನ್ ಅವರ್ ಬಾಡಿ. ಅಂದರೆ ಇದೇ ರೀತಿ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಡಿಫಿಷಿಯನ್ಸಿ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸು ಡಿಫಿಷಿಯನ್ಸಿ ಆಗಿ ಡಿಸೀಸಸ್ಗೆ ಕಾರಣ ಆಗುತ್ತೆ. ಡಿಸೀಸಸ್ ದಟ್ ಅಕರ್ ಡ್ಯೂ ಟು ದ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇಸ್ ಕಾಲ್ಡ್ ಡಿಫಿಷಿಯನ್ಸಿ ಡಿಸೀಸ್. ಅಂದರೆ ಯಾವುದೇ ಒಂದು ಡಿಸೀಸ್ ಅಂದರೆ ನಮಗೆ ಸರಿಯಾದಂಥ ನ್ಯೂಟ್ರಿಯೆಂಟ್ಸ್ ಸಿಗ್ತಲೇ ಲಾಂಗ್ ಪೀರಿಯಡ್ವರೆಗೂ ಅದೇ ರೀತಿ ಡಿಫಿಷಿಯನ್ಸಿ ಆಗ್ತಾ ಹೋದರೆ ಏನಾಗುತ್ತೆ ಅಂದರೆ ಅದು ಡಿಸೀಸಸ್ಗೆ ಕಾರಣವಾಗುತ್ತೆ. ಓಕೆ, ಇಫ್ ಎ ಪರ್ಸನ್ ಡಸ್ ನಾಟ್ ಗೆಟ್ ಎನಫ್ ಪ್ರೋಟೀನ್ ಇನ್ ಈಸ್ ಆರ್ ಅರ್ ಫುಡ್ ಫಾರ್ ಎ ಲಾಂಗ್ ಟೈಮ್, he or she is likely to have a stunted growth, swelling of face, discoloration of hair, skin diseases and diarrhea. ಅಂದರೆ ಈಗ ಪರ್ಸನ್ಗೆ ಸರಿಯಾದಂಥ ಪ್ರೋಟೀನ್ ಸಿಗದೇ ಇದ್ದಾಗ, ಅವಳು ಆಗಿರ್ಬೋದು ಅಥವಾ ಅವನು ಆಗಿರ್ಬೋದು, ಯಾರು ಶಿ ಮೇ ಬಿ ಗರ್ಲ್ ಆರ್ ಬಾಯ್, ಯಾರಿಗೆ ಆಗಲಿ ಸರಿಯಾದಂಥ ನ್ಯೂಟ್ರಿಯೆಂಟ್ ಸಿಗದೇ ಇದ್ದಾಗ ಅಥವಾ ಪ್ರೋಟೀನ್ ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ಅವರ ಒಂದು ಬೆಳವಣಿಗೆಯಲ್ಲಿ ಸ್ಟಂಟೆಡ್ ಗ್ರೋತ್, ಕುಂಠಿತ ಆಗುತ್ತೆ, ಸರಿಯಾಗಿ ಬೆಳವಣಿಗೆ ಆಗಲ್ಲ. ಫೇಸ್, ಮುಖ ಕೂಡ ಸ್ವೆಲ್ಲಿಂಗ್ ಆಗುತ್ತೆ, ಡಿಸ್ಕಲರೇಷನ್ ಆಫ್ ನಮ್ಮ ಏರ್ ಕಲರಲ್ಲಿ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಡಿಸೀಸಸ್ ಆಗುತ್ತೆ. ಆ್ಯಂಡ್ ಡಯರಿಯಾ ಕೂಡ ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಫ್ ದ ಡಯಟ್ ಈಸ್ ಡಿಫಿಷಿಯೆಂಟ್ ಇನ್ ಬೋತ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದರೆ ನಾವು ತಿನ್ನೋಂಥ ಫುಡ್ಡಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸು ಅಥವಾ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು ಡಿಫಿಷಿಯನ್ಸಿ ಆದಾಗ, ಲಾಂಗ್ ಪೀರಿಯಡ್ ತುಂಬ ಪೀರಿಯಡ್ವರೆಗೂ ಅದರ ಡಿಫಿಷಿಯನ್ಸಿ ಆದಾಗ, ಅದು ಕಂಟಿನ್ಯೂ ಆದಾಗ ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ ಏನಾಗುತ್ತೆ, ಪರ್ಸನ್ ಡೆವಲಪ್ಮೆಂಟ್ ಆಗೋದನ್ನೇ ಸ್ಟಾಪ್ ಆಗುತ್ತೆ. ಸಚ್ ಪರ್ಸನ್ ಬಿಕಮ್ ವೆರಿ ಹೆಂಗಿರುತ್ತೆ, ಲೀನಾಗಿ, ಅಂದರೆ ತೆಳ್ಳಗಿರ್ತಾರೆ. ಆ್ಯಂಡ್ ಸೋ ವೀಕ್ ದಟ್ ಶಿ ಮೇ ನಾಟ್ ಇವನ್ ಏಬಲ್ ಟು ಮೂವ್. ಅವ್ರಿಗೆ ವಾಕ್ ಮಾಡೋಕ್ಕೂ ಆಗಲ್ಲ. ಅಂದರೆ ಸಣ್ಣಗಿರೋರೆಲ್ಲ ಕಾಯಿಲೆ ಇದೆ ಅಂತ ಅಲ್ಲ, ತುಂಬ ಸಣ್ಣಗಿದ್ದು ಅವರ ಡಿಫಿಷಿಯನ್ಸಿ ಗೊತ್ತಾಗುತ್ತೆ. ಅಂಥ ಒಂದು ಪರ್ಸನ್ಗೆ ನಾನು ಹೇಳ್ತಾ ಇರೋದಷ್ಟೇ. ಡಿಫಿಷಿಯನ್ಸಿ ಆಫ್ ಡಿಫ್ರೆಂಟ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮೇ ಆಲ್ಸೋ ರಿಸಲ್ಟ್ ಇನ್ ಸರ್ಟೈನ್ ಡಿಸೀಸಸ್ ಆರ್ ಡಿಸಾರ್ಡರ್. ಅಂದರೆ ಯಾವುದೇ ಒಂದು ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಯಾವುದೇ ಒಂದು ಡಿಫಿಷಿಯನ್ಸಿ ಆದಾಗ ಕೆಲವೊಂದು ಡಿಸಾರ್ಡರ್ ಬಂದೇ ಬರುತ್ತೆ. ಓಕೆ, ಆಲ್ ಡಿಫಿಷಿಯನ್ಸಿ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಬ್ಯಾಲೆನ್ಸ್ಡ್ ಫುಡ್. ಡಿಫಿಷಿಯನ್ಸಿನ ತಡಿಬೇಕು ಅಂತ ಅಂದರೆ ಬ್ಯಾಲೆನ್ಸ್ಡ್ ಫುಡ್ನ ನಾವು ತಿನ್ನಬೇಕು ನಮ್ಮ ಡಯಟಲ್ಲಿ. ಓಕೆ, ಸಮ್ ಡಿಸೀಸಸ್ ಆರ್ ಡಿಸಾರ್ಡರ್ ಕಾಸ್ಡ್ ಬೈ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅಂದರೆ ಮಿನರಲ್ಸ್ ಡಿಫಿಷಿಯನ್ಸಿ ಆಗಿರ್ಬೋದು, ವಿಟಮಿನ್ಸ್ ಡಿಫಿಷಿಯನ್ಸಿಯಿಂದ ಕಾಸ್ ಆಗುವಂತಹ ಡಿಸೀಸಸ್ ಯಾವುದು ಅಂತ ನೋಡೋಣ. ವಿಟಮಿನ್ ಎಯಿಂದ ಏನಾಗುತ್ತೆ, ಲಾಸ್ ಆಫ್ ವಿಷನ್. ಡಿಫಿಷಿಯನ್ಸಿಗೆ ಏನಾಗುತ್ತೆ, ಲಾಸ್ ಆಫ್ ವಿಷನ್. ಸಿಂಪ್ಟಮ್ ಏನು, ಪೂರ್ ವಿಷನ್, ಅಂದರೆ ಕಣ್ಣಿನ ದೃಷ್ಟಿ, ಮಂದ ದೃಷ್ಟಿ. ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಅಂದರೆ ರಾತ್ರಿ ಹೊತ್ತು
ಕಣ್ಣುಗಳು ಸರಿಯಾಗಿ ಕಾಣದೇ ಇರೋದು, ಸಮ್ ಟೈಮ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಕೆಲವೊಂದು ಟೈಮಲ್ಲಿ ವಿಟಮಿನ್ ಇ ಡಿಫಿಷಿಯನ್ಸಿ ಆದರೆ ಸಂಪೂರ್ಣವಾಗಿ ಅವರು ದೃಷ್ಟಿನ ಕಳ್ಕೊಳ್ತಾರೆ. ವಿಟಮಿನ್ ಬಿ1 ಬೇರೆ ಬೇರೆ ಅಲ್ಲೇ ಇದೆ. ಬಿ ಅಂತ ಅಂತಿದ ತಕ್ಷಣ ಅಲ್ಲೇ ಇದೆ ಕ್ಲೂ, ಬೇರೆ ಬೇರೆ. ಇನ್ನು ವಿಟಮಿನ್ ಇ ಅಂದರೆ ಕಣ್ಣು ಅಂತ ಗೊತ್ತು, ಸೊ ಲಾಸ್ ಆಫ್ ವಿಷನು. ಇನ್ನು ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಬ್ರಿಟಲ್ ಎನರ್ಜಿ ಟು ವರ್ಕ್. ಇಲ್ಲಿ ಏನಾಗುತ್ತೆ, ಬೇರೆ ಬೇರೆಯಲ್ಲಿ ವೀಕ್ ಮಸಲ್ ಆಗಿರುತ್ತೆ. ಇನ್ನು ವಿಟಮಿನ್ ಸಿ ಅಂದರೆ ಗೊತ್ತು, ಅಲ್ಲೇ ಸಿ ಅಂತ ಇದೆ, ಸ್ಕರ್ಬಿ. ಇಲ್ಲೇನಾಗುತ್ತೆ, ಬ್ಲೀಡಿಂಗ್, ಸ್ಕಮ್ಸ್, ಊನ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ಅಂದರೆ ಹಲ್ಲುಗಳಲ್ಲಿ, ಒಸರುಗಳಲ್ಲಿ ಏನಾಗುತ್ತೆ, ಗಮ್ಸ್ ಅಲ್ಲಿ ರಕ್ತಸ್ರಾವ ಆಗೋದು, ಊನ್ಸ್ ಟೇಕ್ ಲಾಂಗರ್ ಟೈಮ್ ಟು ಹೀಲ್. ಅಂದರೆ ಅದು ವಾಸಿ ಆಗೋದಕ್ಕೆ, ಹೀಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಓಕೆ, ಯಾವುದರ ಡಿಫಿಷಿಯಂಟ್? ವಿಟಮಿನ್ ಸಿ ಇಂದ. ನೆಕ್ಸ್ಟ್ ವಿಟಮಿನ್ ಡಿ, ರಿಕೆಟ್ಸ್. ಬೋನ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಬೋನ್ ಏನಾಗುತ್ತೆ ಅಂದರೆ ಸಾಫ್ಟ್ ಮತ್ತು ಬೆಂಟ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಶಿಯಂ. ಇಲ್ಲಿ ಬೋನ್ಸ್ ಆ್ಯಂಡ್ ಟೂತ್ ಡಿಕೆ ಆಗುತ್ತೆ. ವೀಕ್ ಬೋನ್ಸ್ ಆಗಿರ್ಬೋದು ಅಥವಾ ಟೂತ್ ಡಿಕೆ ಆಗುತ್ತೆ. ಇನ್ನು ಅಯೋಡಿನ್ ಅಂದರೆ ಗಾಯ್ಟರ್. ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ ಸ್ವಾಲನ್. ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ಅಂದರೆ ಏನಾಗುತ್ತೆ, ಕತ್ತಲಿರುವಂಥ ಏನೀಗ ಥೈರಾಯ್ಡ್ ಗ್ಲ್ಯಾಂಡ್ಸ್ ಏನಿದೆ ಅದು ಸ್ವಾಲನ್ ಊದ್ಕೊಳ್ಳುತ್ತೆ ಆ್ಯಂಡ್ ಮೆಂಟಲ್ ಡಿಸಬಿಲಿಟಿ ಆಗುತ್ತೆ ಚಿಲ್ಡ್ರನಲ್ಲಿ. ಇನ್ನು ಐರನ್ ಡಿಫಿಷಿಯನ್ಸಿಂದ ಏನಾಗುತ್ತೆ, ಅನಿಮಿಯಾ ಆಗುತ್ತೆ. ಅನಿಮಿಯಾ ಅಂದರೆ ರಕ್ತಹೀನತೆ ಆ್ಯಂಡ್ ಏನಾಗುತ್ತೆ ಅಂದರೆ ಅಲ್ಲಿ RBC ಕೌಂಟ್ ಕಡಿಮೆ ಆಗುತ್ತೆ ಆ್ಯಂಡ್ ವೀಕ್ನೆಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್.